ಮಾರಕ್ಕೆ ಯಾಕಪ್ಪ ಮಾಡ್ತೀರಾ? ಎಕ್ಸ್ಪೈರಿ ಆಗೈತೆ ಅಂತ ಎಕ್ಸ್ಪೈರಿ ಆಗೋದಲ್ಲ, ಮಾರಕ್ಕೆ ಯಾಕೆ ಮಾಡ್ತಿದ್ದೀರಿ? ನೀವು ಫ್ರಿಜ್ ಅಲ್ಲಿ ಮಡಿಕೊಂಡಿದ್ದೀಯಂದ್ರೆ 3 ದಿವಸಕ್ಕೆ ಫ್ರಿಜ್ ಅಲ್ಲಿ ಮಡಿಕೊಂಡಿದ್ದೀಯಂದ್ರೆ ಎಂತ ನಿಮ್ ಮಂಚ? ಕೋಲ್ಡ್ ಕೇಕು 2 ದಿವಸ ಇಡ್ಬೋದು, ಅಷ್ಟರಲ್ಲೇ ಇಟ್ಟಿರೋದು. ಮೊನ್ನೆ ಮಾಡಲೇ ಇಲ್ಲ, ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಅದು ಯಾವಾಗ ಸ್ಮೆಲ್ ಬಂದಿರೋದು? ಸ್ಮೆಲ್ ಬಂದಿರೋದು ಯಾವಾಗ ಗೊತ್ತಪ್ಪ? ಮೊನ್ನೆ ಮಾಡಿರೋದೇ. ಏನ್ ತುಕ್ ಮಾಡಿದೆ ನೀನು? ಅದು ಈಚೆಗೆ ಹಾಕ್ಬೇಕು ತಾನೆ? ಏನ್ ತುಕ್ ಮಡಿಕೊಂಡಿದ್ಯಾ ನೀನು? ಯಾಕೆ ಕೊಡ್ತೀರಾ ಗ್ರಾಹಕರಿಗೆ? ನೀನು ಏನ್ ತುಕ್ ಮಡಿಕೊಂಡಿದ್ಯಪ್ಪ? ನಾನು ಹೇಳ್ತಾ ಫ್ರಿಜ್ ಅಲ್ಲಿ ಏನ್ ತುಕ್ ಮಡಿಕೊಂಡಿದ್ದೆ? ಎಕ್ಸ್ಪೈರಿ ಆಯ್ತಾ? ಎಸಿ ಬೇಕು. ಮಾರಕ್ಕೆ ಯಾಕಪ್ಪ ಮಾಡುತ್ತೆ? 1 ವರ್ಷ 2 ತಿಂಗಳು ಮಗಳು ಇರೋದು ಅವ್ನಿಗೆ. ಮಾಡಿರೋಂಥ ಪೇಸ್ಟ್ರಿ ಕೇಕ್ಗಳು ಕಾವೇರಿ ಬೇಕ್ರಿ ನಾಗಮಂಗಲದಲ್ಲಿ ನೋಡಿ. ನಾನು ನಿನ್ನೆ ರಾತ್ರಿ ತಗೊಂಡೋದೆ, ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು. ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದಾರಂತೆ. ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವರು ಈ ಥರ ಎಲ್ಲನೂ ಮಿಕ್ಕಿರೋದು ಪಕ್ಕಿರೋದು ಎಲ್ಲನೂ ಸೇಲ್ ಮಾಡ್ತಾ ಇದ್ದಾರಂತೆ. 1 ವರ್ಷ ಅದಕ್ಕೆ ಈ ಓನರು ಉದಾಹರಣೆ ಕೊಡ್ತಾ ಇದ್ದಾರೆ, ಇಲ್ಲ ನಾವು ಕ್ಲೋಸ್ ಮಾಡ್ಬಿಡ್ತಾ ಇದ್ದೀವಿ ಅಂತ. ಕ್ಲೋಸ್ ಮಾಡೋಕ್ಕೋಸ್ಕರ ಇದು ಫ್ರಿಜ್ಜಲ್ಲಿ ಇರೋ ಐಟಮ್ಗಳನ್ನೆಲ್ಲ ನಮಗೆ ಕೊಟ್ಟು ಈ ಥರ ನನ್ನ ಮಗಳಿಗೆ ಹುಷಾರಿಲ್ಲ ಇವಾಗ ನೋಡಿ. ಇವರೇ ಮಹೇಂದ್ರ ಅಂದ್ಬಿಟ್ಟು ಓನರು. ಕಾವೇರಿ ಬೇಕರಿ ನಾಗಮಂಗಲದಲ್ಲಿ ಯಾವುದೇ ಬ್ರಾಂಚಸ್ ಸಿಗಲಿ ಯಾವುದೇ ಇರಲಿ ಕ್ಲೋಸ್ ಮಾಡ್ಬೇಕಷ್ಟೇ, ಕ್ಲೋಸ್ ಮಾಡ್ಬೇಕಷ್ಟೇ. ಯಾಕೆಂದ್ರೆ ಇವ್ರು ಕೊಡ್ತಾ ಇರೋದು ಜನಗಳೇ ನೋಡಿ, ಇದನ್ನೆಲ್ಲ ತಿಂದ್ರೆ ನಿಮ್ಮ ಮನೆ ಮಕ್ಳು ಹೆಂಗಾಯ್ತವೆ ಅಂತ ನೋಡಿ. ನೀವು ಸುಮ್ಮನೆ ಹಾಸ್ಪಿಟ್ಲ್ ಖರ್ಚು ಮಾಡ್ತೀರಿ ಅದು ಇದು ಅಂತ ಏನು ಇಲ್ಲ. ಇವ್ರು ತಿಂದಿ ಇದಾಗಿರೋದು ನೋಡಿ.